ಅಚ್ಚೇ ದಿನ ಕಾನ್ಸೆಪ್ಟ್ ಯಾರ್ದು? ನಮ್ಮನೆ ಹೆಣ್ಮಕ್ಳು ಸೌದೆ ಒಲೆ ಉರುವಿ 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 ಹೆಣಗ್ತಾ ಇದ್ದಾರೆ. ಸಿಲಿಂಡರ್ ಕೊಡ್ತೀವಿ, ಗ್ಯಾಸ್ ಕೊಡ್ತೀವಿ ಅಂತ ಎಲ್ಲರ ಮನೆಯಲ್ಲೂ ಒಲೆ ಒಲೆನು ಕೆಡವಿ ಸಿಲಿಂಡರ್ ತಂದಿಟ್ಟು ಈಗ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಅಂತ ಏರಿಕೆ ಮಾಡಿದ್ರೆ ಎಲ್ಲಿಗ್ರಿ? ಹೆಣ್ಮಕ್ಳನ್ನ ಉಳಿಸ್ತಾ ಇದ್ದೀರಾ? ಮನೆಯವ್ರನ್ನ ಬದುಕಕ್ ಬಿಡ್ತಾ ಇದ್ದೀರಾ ನೀವು ಬಡವ್ರನ್ನ? ಒಂದು ಮಾತಿಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಇವಾಗ ಉಜ್ವಲ ಯೋಜನೆ ಬಗ್ಗೆ ಹೇಳಿದ್ರಿ. ಉಜ್ವಲ ಯೋಜನೆ ಈಗಲೂ ಕೂಡ ತಗೊಂಡವರಿಗೆ 642 ರೂಪಾಯಿ ಪ್ಲಸ್ 300 ರೂಪಾಯಿ ಅಂತ ಇದ್ದದ್ದು. ನಾವು 642 ಈಗಲೂ ಒಂದು ಸೆಕೆಂಡ್ ಇರಿ. ಗ್ಯಾಸ್ ಬಗ್ಗೆ ನಾವು ಮಾತಾಡ್ತಿದೀವಿ, ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ಈ ವಾಹಿನಿ ನೋಡುವ ವೀಕ್ಷಕರು ಇದನ್ನು ಗಮನಿಸ್ತಾರೆ ಅಂದ್ಕೊಂಡಿದ್ದೀನಿ. 915 ಇದ್ದದ್ದು ನಾವು ಎಲ್ಲರೂ ಕೂಡ 950 ರೂಪಾಯಿ ಗ್ಯಾಸಿಗೆ ಕೊಟ್ಟು ಎಲ್ರಿಗೂ ರೂಢಿ ಅಂತ ಅನ್ಕೊಂಡಿದ್ದೀನಿ ನಾನು. ಈಗಲೂ ಆಗಿರೋದು 942. ಹೌದು, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬೇಕು ಅಂತ ಮಾಡಿಲ್ಲ ನರೇಂದ್ರ ಮೋದಿ ಅವರು ಅಂತ ಅನ್ನೋದು ಎಲ್ರಿಗೂ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಅರ್ಥ ಆಗಕ್ ಕಷ್ಟ ಆಗ್ತಿದೆ, ಯಾಕಂದ್ರೆ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ವಿರೋಧ ಮಾಡ್ಲೇಬೇಕು. ಮಾಡಿದ್ರಿ ಬೇಡ ಅಂತ ಮಾಡಿದ್ರಿ ಅದಲ್ಲ ವಿಚಾರ. ಎಲ್ಲಾ ಕಡೆನೂ ರೇಟ್ ಜಾಸ್ತಿ ಆಗಿದೆ, ನಾವು ಮಾಡ್ತಾ ಇದೀವಿ, ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ ನಿಮ್ಮನ್ನ ತಗೊಂಡೋಗಲ್ಲಿ ಕೂರ್ಸಿರೋದು. ಬ್ಯಾಲೆನ್ಸ್ ಅನ್ನೋ ಪದದ ಅರ್ಥ ಗೊತ್ತಿಲ್ವಾ ಬಿಜೆಪಿ?